ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಕೂಲಮ್ಸ್ ಲಾ ಅಂದರೆ ಏನು, ಒನ್ ಕೂಲಮ್ ಅಂದರೆ ಏನು, ಲಿಮಿಟೇಷನ್ಸ್, ಕೂಲಮ್ಸ್ ಲಾದು ಲಿಮಿಟೇಷನ್ಸ್, ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಆ್ಯಂಡ್ ಕೂಲಮ್ಸ್ ಲಾ ಅಗ್ರೀಸ್ ವಿತ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ನಾವು ಪ್ರೂವ್ ಮಾಡೋಣ. ಓಕೆನಾ. ಸೊ ಫಸ್ಟ್ ನೋಡಿ ಕೂಲಮ್ಸ್ ಲಾ. ಓಕೆನಾ. ಸೊ ಕೂಲಮ್ಸ್ ಲಾ ಅರ್ಥ ಮಾಡ್ಕೊಳೋದಕ್ಕೆ ನಾನು ಎರಡು ಚಾರ್ಜ್ನ ತೊಗೊತೀನಿ. ಓಕೆನಾ. ಸೊ ನೋಡಿ, ಈಗ 2 ಚಾರ್ಜ್ನ ಕನ್ಸಿಡರ್ ಮಾಡ್ತೀನಿ. ಎರಡು ಕೂಡ ಪಾಸಿಟಿವ್ ಚಾರ್ಜ್ನ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ನ ನಾನು ತೊಗೊಂಡಿದ್ದೀನಿ. ಓಕೆನಾ. ಎರಡೂ ಕೂಡ ಲೈಕ್ ಚಾರ್ಜಸ್ ಏನಾಗುತ್ತೆ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ಸ್. ಓಕೆನಾ. ಸೊ ಇಲ್ಲಿ ಒಂದು ಫೋರ್ಸ್ ಬರುತ್ತೆ ಎಫ್, ಇಲ್ಲಿ ಒಂದು ಫೋರ್ಸ್ ಬರುತ್ತೆ ಎಫ್. ಓಕೆನಾ. ಸೊ ಬೇಕಾದರೆ ನಾನು ಚಾರ್ಜ್ನ ಇದನ್ನು Q1 ಅಂತ ತೊಗೊತೀನಿ, ಇದನ್ನು Q2 ಅಂತ ತೊಗೊತೀನಿ. ಓಕೆನಾ. ಸೊ ಚಾರ್ಜಸ್ನ ರೆಪ್ರೆಸೆಂಟ್ ಮಾಡೋದು ನಾವು Q ಇಂದ. ಓಕೆನಾ. ಸೊ ಇಲ್ಲಿ F12 ಅಂತ ಬರೀತೀನಿ. F12 ಅಂತಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ F1 ಆ್ಯಂಡ್ ಇಟ್ ಈಸ್ Q2 ಅಂತ. ಓಕೆನಾ. F12. ಅದೇ ರೀತಿ ಇಲ್ಲಿ ಏನು ಬರೀಬೇಕು ಹೇಳಿ. ಸೊ ಇಲ್ಲಿ ಏನಂತ ಬರೀಬೇಕಂದ್ರೆ F21 ಅಂತ ಬರೀಬೇಕು. ಸೊ ಇದ್ರ ಮೀನಿಂಗ್ ಏನಂತಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ F2 ಇಟ್ ಈಸ್ ಡ್ಯೂ ಟು F1 ಅಂತ ಮೀನಿಂಗ್. ಓಕೆನಾ. ಸೊ ಈಗ ಕೂಲಮ್ಸ್ ಲಾ ಏನು ಹೇಳುತ್ತೆ ಅಂತಂದರೆ force is directly proportional to the product of magnitude of charges. Okay na, force is directly proportional to the product of magnitude of the charges, and force is inversely proportional to the square of the distance between them. Okay na, and this force always acts along the line joining between 2 points. Okay. ಸೊ 3 ಪಾಯಿಂಟ್ ಹೇಳಿದೆ ನಾನು. ಫಸ್ಟ್ ಪಾಯಿಂಟ್ ಏನು ಹೇಳಿದೆ, ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅಂಡ್ ದಿಸ್ ಫೋರ್ಸ್ ಆಲ್ವೇಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಓಕೆನಾ. ಸೊ ಇದ್ರ ಮೀನಿಂಗ್ ಏನು? ಸೊ ನೋಡಿ, ನಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಗೊತ್ತು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಏನು, ಫೋರ್ಸ್ ಚಾರ್ಜಸ್ ಜಾಸ್ತಿ ಆದರೆ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಓಕೆನಾ. ಜಾಸ್ತಿ ಚಾರ್ಜಸ್ನ ತಗೊಂಡೆ ಜಾಸ್ತಿ ಫೋರ್ಸ್ ಬರುತ್ತೆ. ಅದೇ ರೀತಿ ನಾನು ಡಿಸ್ಟೆನ್ಸ್ನ ಜಾಸ್ತಿ ಮಾಡಿದೆ ಅಂದ್ಕೊಳ್ಳಿ. ಈಗ ಸೇಮ್ ಕಂಡೀಷನ್, ನಾನು ಚಾರ್ಜ್ನ ತುಂಬ ದೂರ ಇಟ್ಟೆ ಅಂದ್ಕೊಳ್ಳಿ. ತುಂಬ ದೂರ ಇಟ್ಟಾಗ ಏನಾಗುತ್ತೆ, ಸೊ ಆಬ್ವಿಯಸ್ಲಿ ಫೋರ್ಸು ಕಡಿಮೆ ಆಗುತ್ತೆ. ದೂರ ಆದಷ್ಟು ನಮಗೆ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಅದರ ಮೀನಿಂಗ್. ಓಕೆ, ಅರ್ಥ ಆಯ್ತಾ? ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ and it is inversely proportional to the square of the distance between them, and this force always acts along the line joining the 2 charges. Okay na. So combining these 2 equations I can write, so F is directly proportional to the Q1 Q2 and it is divided by R square. Okay na. So physics ಅಲ್ಲಿ ಆವಾಗಲೇ ಆಗಲಿ ಪ್ರಪೋರ್ಷನಲಿ ಸೈನ್ ರಿಮೂವ್ ಮಾಡಿದ್ರೆ ನಾನು ಕಾನ್ಸ್ಟೆಂಟ್ನ ಪುಟ್ ಮಾಡಬೇಕು. ಓಕೆನಾ. ಸೊ F is equal to K Q1 Q2 by R square. ಓಕೆನಾ. ಇಲ್ಲಿ ಕೆ ವ್ಯಾಲ್ಯೂ ಏನಂತಂದರೆ, ಸೊ ಕೆ ವ್ಯಾಲ್ಯೂ ಈಸ್ 1 by 4 pi ಎಪ್ಸಲಾನ್ ನಾಟ್. ಇದನ್ನೇನಂತ ಓದಬೇಕಂದ್ರೆ ಎಪ್ಸಲಾನ್ ನಾಟ್. ಓಕೆ, ಅದೇನಂತ ಹೇಳ್ತೀನಿ. ಈಗ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಈಸ್ ಈಕ್ವಲ್ ಟು ಕೆ ಅಂದರೆ ಏನು, 1 by 4 pi ಎಪ್ಸಲಾನ್ ನಾಟ್ Q1 Q2 ಡಿವೈಡೆಡ್ ಬೈ R square. ಓಕೆನಾ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕೂಲಮ್ಸ್ ಲಾ. ಓಕೆನಾ. ಇಲ್ಲಿ ಎಪ್ಸಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಎಪ್ಸಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸೊ ಪರ್ಮಿಟ್ ಹೆಸರಲ್ಲೇ ಇದೆ ನೋಡಿ, ಪರ್ಮಿಟ್ ಎಷ್ಟು ಅದು ಪರ್ಮಿಟ್ ಮಾಡುತ್ತೆ ಯಾವುದನ್ನ, ಎಲೆಕ್ಟ್ರಿಕ್ ಫೀಲ್ಡ್ನ. ಓಕೆ. ಸೊ ಪರ್ಮಿಟಿವಿಟಿ ಅಂದರೆ ಏನು, ಸೊ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಅಲೋ ಟು ಪಾಸ್ ಥ್ರೂ ಇಟ್, ಇಟ್ ಈಸ್ ಕಾಲ್ಡ್ ಪರ್ಮಿಟಿವಿಟಿ. ಓಕೆನಾ. ಸೊ ಅರ್ಥ ಆಯ್ತಾ? ಸೊ ಇದನ್ನು ನೋಡಿ, ಇದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯೋದು ಹೇಗೆ, ಸೊ ಫೋರ್ಸ್ ಇಸ್ ಎ ವೆಕ್ಟರ್, ಕರೆಕ್ಟಾ. ಸೊ ಎಫ್ ಇಸ್ ಈಕ್ವಲ್ ಟು ಏನಂತ ಬರೀಬೋದು, 1 by 4 pi ಎಪ್ಸಲಾನ್ ನಾಟ್ Q1 Q2. Q1 Q2 ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಡಿವೈಡೆಡ್ ಬೈ R square ಇಂಟು R cap, ವೇರ್ R cap ಈಸ್ ಯೂನಿಟ್ ವೆಕ್ಟರ್. R cap ಅಂದರೆ ಏನು, ಯೂನಿಟ್ ವೆಕ್ಟರ್. ಓಕೆ, ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ 1. ಎಫ್ ಅಂತಂದರೆ ಏನು, ಎಫ್ ಈಸ್ ಫೋರ್ಸ್. ಓಕೆನಾ. ಸೊ ಎಫ್ ಈಸ್ ಫೋರ್ಸ್, Q1 and Q2 means it is a
ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂತ ನೀವು ಬರೀಬೋದು. ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಕೂಲಮ್ಸ್ ಲಾ ಅಂತಂದರೆ ಏನು ಅಂತಂದರೆ, ನೀವು ಇದು ಸ್ಟೇಟ್ಮೆಂಟ್ನ ನಾನು ಹೇಳಿರೋ ವರ್ಡ್ಸ್ನ ನೀವು ನೋಟ್ಸ್ ಬರ್ಕೊಬೇಕು. ಸೊ ಇದು ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಕೂಲಮ್ಸ್ ಲಾ, ಇದು ವೆಕ್ಟರ್ ಫಾರ್ಮ್ಸ್ ಆಫ್ ಕೂಲಮ್ಸ್ ಲಾ. ಓಕೆನಾ. ಸೊ ಈಗ 1/4πε0 ಏನಂತ ಬರೀಬೋದು ನೀವು, ಆಲ್ರೆಡಿ ನಾನು ಬರ್ದಿದ್ದೀನಿ, F is equal to K ಅಂತ ಬರೀಬೋದು. ಓಕೆನಾ. ಸೊ F is equal to K if Q1 and Q2 ಆರ್ ಸೇಮ್ ಮ್ಯಾಗ್ನಿಟ್ಯೂಡ್, ಐ ವಿಲ್ ರೈಟ್ KQ²/R². ಇವೆರಡದು ಮ್ಯಾಗ್ನಿಟ್ಯೂಡ್ ಅಂದರೆ ಅದ್ರ ವ್ಯಾಲ್ಯೂ ಸೇಮ್ ಇದ್ದಾಗ ಅದನ್ನು ಏನಂತ ಬರೀಬೋದು ಅಂದರೆ ಈಸ್ ಈಕ್ವಲ್ ಟು Q. ಇಲ್ಲಿ Q² ಅಂತ ಬರ್ದಿದ್ದೀನಿ, ಯಾಕಂದರೆ Q1 ಆ್ಯಂಡ್ Q2 ವ್ಯಾಲ್ಯೂನ ಸೇಮ್ ಅಂತ ತೊಗೊಂಡಿದ್ದೀನಿ. ಈಗ Kಗೆ ನಾನು ಎಕ್ಸ್ಪ್ರೆಷನ್ ಏನಂತ ಬರೀಬೋದು, ಸೊ Kಗೆ K ಈಸ್ ಈಕ್ವಲ್ ಟು ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ FR²/Q². ಓಕೆನಾ. ಇದಕ್ಕೆ ಎಸ್ ಐ ಯೂನಿಟ್ ಬರೀಬೋದಾ ಈಗ? ಓಕೆ. ಸೊ ಬರೀಬೋದು ನೋಡಿ. ಫೋರ್ಸ್ಗೆ ಎಸ್ ಐ ಯೂನಿಟ್ ಏನು? ನ್ಯೂಟನ್. ಓಕೆನಾ. ಸೊ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಡಿಸ್ಟೆನ್ಸ್ ಇಸ್ ಮೆಷರ್ಡ್ ಇನ್ ಮೀಟರ್. ನ್ಯೂಟನ್ ಮೀಟರ್ ಸ್ಕ್ವೇರ್. ಎಸ್ ಯೂನಿಟ್ ಫಾರ್ ಚಾರ್ಜ್ ಏನು? ಕೂಲಮ್. ಓಕೆನಾ. ಕೂಲಮ್ ಸ್ಕ್ವೇರ್ ಇದೆ. ಓಕೆನಾ. ಇದು ಡಿನಾಮಿನೇಟರ್ಲಿದೆ, ಅದಕ್ಕೆ ಏನಂತ ಬರೀಬೇಕು? ಕೂಲಮ್ ಪರ್ ಸ್ಕ್ವೇರ್. ಓಕೆನಾ. ಇದನ್ನು ಹಿಂಗೇನ ಬರೀಬೋದು, ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಇದನ್ನು ಎರಡು ರೀತಿ ಬರೀಬೋದು. ಓಕೆ. ಸೊ ನೋಡಿ, ಈಗ ε0ಗೆ ಕೇಳಿದ್ರು ಅಂದ್ಕೊಳ್ಳಿ. ಸೊ ε0ಗೆ ಡೈಮೆನ್ಷನಲ್ ಫಾರ್ಮುಲಾ ಆ್ಯಂಡ್ ಎಸ್ ಐ ಯೂನಿಟ್ ಕೇಳಿದಾಗ ಇದಕ್ಕೆ ಏನು ಡೈಮೆನ್ಷನಲ್ ಫಾರ್ಮುಲಾ ಆ್ಯಂಡ್ ಎಸ್ ಐ ಯೂನಿಟ್ಗೆ ಕೆಗೆ ಬಂದಿರುತ್ತೋ ಅದನ್ನು ರಿವರ್ಸ್ ಮಾಡಬೇಕು. ಯಾಕಂತಂದರೆ ನೋಡಿ, ಈಗ ಕೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ε0. ಓಕೆನಾ. ε0ಗೆ ಏನು ಬರುತ್ತೆ, ಇದೇ ಎಕ್ಸ್ಪ್ರೆಷನ್ ನೀವು ಉಲ್ಟಾ ಮಾಡಿ ಬರೀಬೇಕು. ಓಕೆನಾ. ಸೊ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಓಕೆ. ಸೊ ಅಥವಾ ಇದನ್ನೇನಂತ ಬರೀಬೋದು, ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬೋದು. ಓಕೆನಾ. ಸೊ ಎಸ್ ಐ ಯೂನಿಟ್ ಕೇಳ್ಬೋದು. ಎಸ್ ಐ ಯೂನಿಟ್ ಕೇಳಿದಾಗ ನೀವು ಇದನ್ನು ಬರೀಬೇಕು. ಕೆಗೆ ಕಾನ್ಸ್ಟೆಂಟ್ ಕೆಗೆ ಬರೆದಾಗ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಬರುತ್ತೆ. ε0ಗೆ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು 1 ಮಾರ್ಕ್ಸಲ್ಲಿ ಕೇಳ್ಬೋದು, ಡಿಫೈನ್ 1 ಕೂಲಮ್ ಅಂತ. ಓಕೆನಾ. ಸೊ 1 ಕೂಲಮ್ ವ್ಯಾಲ್ಯೂ ಎಷ್ಟು ಅಂತ ನೀವು ಬರೀಬೇಕು. ಓಕೆನಾ. ಸೊ ಈಗ ನೋಡಿ, ಸೊ F is equal to 1/4πε0. ಓಕೆನಾ. ಸೊ ನೋಡಿ, ε0 ವ್ಯಾಲ್ಯೂ ನೀವು ಕಾನ್ಸ್ಟೆಂಟ್, ಇದರ ವ್ಯಾಲ್ಯೂ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ε0 is equal to 8.85 into 10⁻⁻12. SI unit is Coulomb square per Newton meter square. ಓಕೆನಾ. ಸೊ ε0 ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ನೀವು ರಿಮೆಂಬರ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನ್ಯೂಮರಿಕಲ್ಸಲ್ಲಿ ಕೆಲವೊಂದು ಸಲ ಕೊಡ್ತಾರೆ, ಕೆಲವೊಂದು ಸಾರ್ತಿ ಕೊಡೋದಿಲ್ಲ. ಓಕೆನಾ. ಅದಕ್ಕೆ ನೀವು ಕಾನ್ಸ್ಟೆಂಟ್ ವ್ಯಾಲ್ಯೂನ ಜ್ಞಾಪಕ ಇಟ್ಕೊಳ್ಬೇಕು. ಈಗ ನೀವು ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/4 ಇಂಟು ಪೈ ವ್ಯಾಲ್ಯೂ ಎಷ್ಟು? 22/7. ಅದನ್ನು ಮಾಡಿದಾಗ 3.14 ಬರುತ್ತೆ. 3.14 ಇಂಟು ದಿಸ್ ವ್ಯಾಲ್ಯೂ 8.85 ಇಂಟು 10⁻⁻2 ವ್ಯಾಲ್ಯೂ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತಂದರೆ, ಸೊ 9 ಇಂಟು 10⁻9 ಬರುತ್ತೆ. ಓಕೆ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 1/4πε0 ವ್ಯಾಲ್ಯೂ 9 ಇಂಟು 10⁻9 ನ್ಯೂಟನ್ ಬರುತ್ತೆ. ಓಕೆನಾ. ಸೊ ಇವೆರಡಕ್ಕೂ ಕೂಡ ಈಗ ಡಿಸ್ಟೆನ್ಸು 1 ಮೀಟರ್ಲಿ ನೀವು ಇಟ್ಟಾಗ ಅನ್ಕೊಳ್ಳಿ. ಓಕೆನಾ. ಸೊ ಡಿಸ್ಟೆನ್ಸು 1 ಮೀಟರ್ಲಿ ಇಟ್ಟಾಗ 1 ಕೂಲಂಬ್ ಆಫ್ ಚಾರ್ಜ್. ಓಕೆನಾ. 1 ಕೂಲಂಬ್ ಆಫ್ ಚಾರ್ಜ್ ಬರುತ್ತೆ. ಓಕೆನಾ. ಇದೇ ಎಕ್ಸ್ಪ್ರೆಷನ್ನ ಮಾಡಿಫೈ ಆಗಿ ಬರ್ದಿದ್ದೀನಿ ಅಷ್ಟೇ. ಓಕೆ. ಸೊ ಇನ್ ಆರ್ಡರ್ ಟು ಡಿಫೈನ್ ದಿಸ್ 1 ಕೂಲಂಬ್. ಓಕೆನಾ. ಸೊ ಇಲ್ಲಿ ಎರಡು ಕೂಡ, ಅಥವಾ ಇಲ್ಲಿ ಐಡೆಂಟಿಕಲ್ ಚಾರ್ಜ್ನ ನಾನು ತೊಗೊತೀನಿ. ಐಡೆಂಟಿಕಲ್ ಚಾರ್ಜ್ ಅಂದರೆ ಏನು? ಇಟ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ. ಇದ್ರ ವ್ಯಾಲ್ಯೂ 1 ಇದ್ದರೆ ಇದ್ರ ವ್ಯಾಲ್ಯೂ ಕೂಡ 1 ಇರುತ್ತೆ. ಓಕೆನಾ. ಸೊ 1 ಕೂಲಂಬ್ is defined as the charge which repels another identical charge. ಓಕೆನಾ. ಸೊ 1 ಕೂಲಂಬ್ is defined as the charge which repels another identical charge and with a force of ಎಷ್ಟು? 9 into 10⁻9 ನ್ಯೂಟನ್. ಯಾವಾಗ? when it is placed at a distance of 1 meter in free space. ಇಷ್ಟು ಬರಿಬೇಕು. ಓಕೆನಾ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ 1 ಕೂಲಂಬ್ is defined as the charge which repels another identical charge with a force of 9 into 10⁻9 Newton when it is placed at a distance of 1 meter in free space. So it is called 1 coulomb ಅಂತ. ಓಕೆನಾ. ಸೊ ನೆಕ್ಸ್ಟು ಲಿಮಿಟೇಷನ್ಸ್. ಸೊ ಲಿಮಿಟೇಷನ್ಸ್ ಏನಂತಂದರೆ, ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜ್. ಓಕೆನಾ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್. ಸೊ ಪಾಯಿಂಟ್ ಚಾರ್ಜಸ್ ಅಂದರೆ ಓನ್ಲಿ ಸಿಂಗಲ್ ಚಾರ್ಜಸ್ ಅಥವಾ ಸ್ಮಾಲ್ ಚಾರ್ಜಸ್ಗೆ ಮಾತ್ರ ಅಪ್ಲಿಕೇಬಲ್ ಇದು. ಓಕೆನಾ. ಇದು ಫಸ್ಟ್ ಲಿಮಿಟೇಷನ್ಸ್. ಕೂಲಂಬ್ಸ್ ಲಾದ ಫಸ್ಟ್ ಲಿಮಿಟೇಷನ್ಸ್ ಏನು? ಕೂಲಂಬ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್ ಆರ್ ದ ಸಿಂಗಲ್ ಚಾರ್ಜಸ್.
ಓಕೆನಾ. ಅಂಡ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ದ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ 10 to the power of -15 ಮೀಟರ್. ನಾನು ವರ್ಡ್ಸಲ್ಲಿ ಬರೀತಾ ಇಲ್ಲ, ನಾನು ಹೇಳೋ ವರ್ಡ್ಸ್ನ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ. ಓಕೆನಾ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ದ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ 10⁻⁻15 ಮೀಟರ್. ಅದು ಡಿಸ್ಟೆನ್ಸು ಅಂದರೆ ದೂರ ಎಷ್ಟು ಜಾಸ್ತಿ ಇರಬೇಕಂತಂದರೆ 10⁻⁻15ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಕೂಲಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಕೂಡ ಕೂಲಮ್ಸ್ ಲಾ ಅಂದರೆ ಏನು, ಕೂಲಮ್ಸ್ ಲಾ, ಲಿಮಿಟೇಷನ್ಸ್ ಆ್ಯಂಡ್ ವೆಕ್ಟಾರ್ ಫಾರಮ್. ಓಕೆನಾ. ಸೊ ಈ ಮೂರು ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಕೂಲಮ್ಸ್ ಲಾ ಅಗ್ರೀಸ್ ವಿತ್ ದ ನ್ಯೂಟನ್ಸ್ ಥರ್ಡ್ ಲಾ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ನೀವು ಆಲ್ರೆಡಿ 10th ಇಂದ ಓದ್ಕೊಂಡು ಬಂದೇ ಇದ್ದೀರಾ. ಸೊ ಏನು ನ್ಯೂಟನ್ಸ್ ಥರ್ಡ್ ಲಾ ಅಂತಂದರೆ, ಸೊ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಓಕೆ. ಸಪೋಸ್ ಇಫ್ ಐ ಥ್ರೋ ಎ ಬಾಲ್ ಆನ್ ದ ವಾಲ್. ಸೊ ಒಂದು ಬಾಲ್ನ ತಗೊಂಡು ನೀವು ವಾಲ್ದಾಗ ಎಷ್ಟು ಫೋರ್ಸಿಂದ ನೀವು ಎಸ್ದಿರ್ತೀರೋ ಅಷ್ಟೇ ಫೋರ್ಸಿಂದ ಅದು ಮತ್ತೆ ವಾಪಸ್ ಬರುತ್ತೆ. ಓಕೆನಾ. ಸೊ ಅದನ್ನು ನ್ಯೂಟನ್ಸ್ ಥರ್ಡ್ ಲಾಗೆ ಒಂದು ಎಕ್ಸಾಂಪಲ್ನ ಕೊಡ್ಬೋದು. ಓಕೆನಾ. ಸೊ ಇದನ್ನು ನೀವು ಫಸ್ಟ್ PUC ಚಾಪ್ಟ್ರಲ್ಲಿ ಕಲ್ತಿರ್ತೀರಾ. ಸೊ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಕೂಲಮ್ಸ್ ಲಾ ನೋಡಿ, ಕೂಲಮ್ಸ್ ಲಾ ಅಗ್ರೀಸ್ ವಿತ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆನಾ. ಸೊ ಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಸೊ ಹಿಯರ್ ಈಗ ನಾನು ಮಾಡ್ತಾರೋ ಕಾನ್ಸೆಪ್ಟು ಇದು. ಓಕೆ. ನಾನು ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಕನ್ಸಿಡರ್ ಎ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ. ಸೊ ಏನು ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದರೆ, ದ ಸಿಸ್ಟಮ್ ವಿಚ್ ಕಂಟೈನ್ಸ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಓಕೆನಾ. ಸೊ ಈ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಎಕ್ಸ್ ಆಕ್ಸಿಸ್ ಇರಬೇಕು, ವೈ ಆಕ್ಸಿಸ್ ಇರಬೇಕು ಆ್ಯಂಡ್ ಝೆಡ್ ಆಕ್ಸಿಸ್ ಇರಬೇಕು. ಓಕೆನಾ. ಸೊ ಇದನ್ನು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ಈಗ ನಾನು 2 ಚಾರ್ಜಸ್ನ ತೊಗೊತೀನಿ. ಓಕೆನಾ. ಸೊ 2 ಚಾರ್ಜ್ನ ತೊಗೊತೀನಿ. ಇಲ್ಲೊಂದು ಚಾರ್ಜ್ನ ಇಡ್ತೀನಿ, ಇಲ್ಲೊಂದು ಚಾರ್ಜ್ನ ಇಡ್ತೀನಿ. ಓಕೆ. ಇದರದ್ದು ಚಾರ್ಜು Q1, ಈ ಒಂದು ಪಾಯಿಂಟ್ದು ಚಾರ್ಜು Q2 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಒಂದು ಪೊಸಿಷನ್ ವೆಕ್ಟರ್ನ ಡ್ರಾ ಮಾಡ್ತೀನಿ. ಸೊ ಪೊಸಿಷನ್ ವೆಕ್ಟರ್ನ ಡ್ರಾ ಮಾಡ್ತೀನಿ. ಪೊಸಿಷನ್ ವೆಕ್ಟರ್ನ ಏನಿಂದ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೀವು ಆಲ್ರೆಡಿ ಫಸ್ಟ್ PUC ಚಾಪ್ಟ್ರಲ್ಲಿ ನೀವು ಓದಿರ್ತೀರ. ಸೊ ಪೊಸಿಷನ್ ವೆಕ್ಟರ್ನ ನಾವು ರೆಪ್ರೆಸೆಂಟ್ ಮಾಡೋದು R ಇಂದ. ಇಲ್ಲಿ Q1 ಇದೆ, ಅದಕ್ಕೆ ಇಲ್ಲಿ R1 ಅಂತ ಬರಿತೀನಿ. ಅದೇ ರೀತಿ ಇಲ್ಲಿ Q2 ಇದೆ, ಅದಕ್ಕೆ ಇಲ್ಲಿ R2 ಅಂತ ಬರಿತೀನಿ. ಓಕೆನಾ. ಸೊ ಆಮೇಲೆ ಇವೆರಡು ಲೈನ್ನ ನಾನು ಜಾಯಿನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ, ಇಲ್ಲಿ ತೀಟಾ ಅಂತ ಬರಿತೀನಿ. ತೀಟಾ ಅವಶ್ಯಕತೆ ಏನಿಲ್ಲ, ಸೊ ಆದರೂ ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಬರೆದಿದ್ದೀನಿ. ಸೊ ಈಗ ನೋಡಿ, ಸೊ ಎರಡೂ ಕೂಡ ಲೈಕ್ ಚಾರ್ಜಸ್ ಅಂತ ನೀವು ಕನ್ಸಿಡರ್ ಮಾಡಿ. ಸೊ ಲೈಕ್ ಚಾರ್ಜಸ್ ಏನಾಗುತ್ತೆ ಹೇಳಿ, ಲೈಕ್ ಚಾರ್ಜಸ್ ಆಲ್ವೇಸ್ ರಿಪೆಲ್ ಈಚ್ ಅದರ್. ಇದೇ ಒಂದು ಚಾರ್ಜ್ನ ಪ್ರಾಪರ್ಟಿ. ಓಕೆನಾ. ಸೊ ಈ ಚಾರ್ಜು ಕೂಡ ಈ ಚಾರ್ಜ್ನ ರಿಪೆಲ್ ಮಾಡುತ್ತೆ, ಈ ಚಾರ್ಜ್ನ ರಿಪೆಲ್ ಮಾಡುತ್ತೆ. ಓಕೆನಾ. ಇಲ್ಲಿ 2 ಫೋರ್ಸ್ ಬರುತ್ತೆ, ಯಾಕಂತಂದರೆ ಇಲ್ಲಿ 2 ಚಾರ್ಜ್ ಇದ್ದಾವೆ. ಸೊ ಅದಕ್ಕೆ ಇಲ್ಲಿ ನಮಗೆ ಎಷ್ಟು ಫೋರ್ಸ್ ಬರುತ್ತೆ, 2 ಫೋರ್ಸ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಏನಂತ ಬರಿಬೇಕು ನೋಡಿ, ಸೊ ಇಲ್ಲಿ F12 ಅಂತ ಬರಿಬೇಕು. F12 ಮೀನಿಂಗ್ ಏನು, ಫೋರ್ಸ್ ಆ್ಯಕ್ಟಿಂಗ್ ಆನ್ F1 ಆ್ಯಂಡ್ ಇಟ್ ಈಸ್ ಡ್ಯೂ ಟು Q2 ಅಂತ. ಓಕೆ. ಸೊ ಒಂದನೇ ಚಾರ್ಜು ಕನ್ಸಿಡರ್ ಮಾಡಿದ್ದೀವಿ, ಅದನ್ನು ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಡ್ಯೂ ಟು ದ ಚಾರ್ಜ್ Q2 ಅಂತ ಬರಿಬೇಕು. ಸೊ ಇಲ್ಲಿ ಬರಿಬೇಕು F21 ಅಂತ. ಸೊ F21 ಅಂತಂದರೆ ಏನು, ಫೋರ್ಸ್ ಆ್ಯಕ್ಟಿಂಗ್ ಆನ್ F2 ಆ್ಯಂಡ್ ಇಟ್ ಈಸ್ ಡ್ಯೂ ಟು Q1 ಅಂತ. ಓಕೆ. ಈಗ F12ದು ಪೊಸಿಷನ್ ವೆಕ್ಟರ್ ಅಂತ ಬರಿತೀನಿ. ಪೊಸಿಷನ್ ವೆಕ್ಟರ್ನ ಏನಂತ ಬರಿತೀನಿ, 1 ಅಂತ ಬರೀಬೇಕು. ಅದೇ ರೀತಿ ಈಗ ನೋಡಿ, ಇಲ್ಲಿ Q1 ಇತ್ತು, ಇಲ್ಲಿ R1 ಆಯಿತು, ಇಲ್ಲಿ F12 ಇದೆ. ಸೊ ಇಲ್ಲಿ ಏನು ಬರೀತೀರಾ, ಇಲ್ಲಿ R12 ಅಂತ ಬರೀಬೇಕು. R12 ಅಂತಂದರೆ ಸೊ ಇಟ್ ಈಸ್ ಮೂವಿಂಗ್ ಫ್ರಮ್ 1 to 2. ಓಕೆನಾ. ಅದೇ ರೀತಿ F21 ಏನು ಬರೀಬೇಕು ಹೇಳಿ ನೋಡೋಣ. ಸೊ F21 ಏನು ಬರೀತೀರಾ ಅಂತಂದರೆ R21. ಸೊ R21 ಅಂತಂದರೆ ಇಟ್ ಈಸ್ ಮೂವಿಂಗ್ ಫ್ರಮ್ 2 to 1 ಅಂತ. ಇದು ಈ ರೀತಿ ಮೂವ್ ಆಗ್ತಾ ಇದೆ. ಸೊ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಓಕೆನಾ. ಸೊ ಈಗ ಎಕ್ಸ್ಪ್ರೆಷನ್ಸ್ನ ಬರಿತೀನಿ. ನಮ್ಮ ಕೂಲಮ್ಸ್ ಲಾ ಎಕ್ಸ್ಪ್ರೆಷನ್ ಗೊತ್ತು. ಕೂಲಮ್ಸ್ ಲಾ ಎಕ್ಸ್ಪ್ರೆಷನ್ ಏನು, ಸೊ F is equal to 1/4πε0 Q1 Q2 by R². ಸೊ ಇದು ಕೂಲಮ್ಸ್ ಲಾ ಎಕ್ಸ್ಪ್ರೆಷನ್. ಕರೆಕ್ಟಾ. ಇಲ್ಲಿ 2 ಫೋರ್ಸ್ ಇದ್ದಾವೆ. ಯಾವುದೇ ಫೋರ್ಸ್ ಇದೆ, F12 ಒಂದು ಫೋರ್ಸ್ ಇದೆ, F21 ಒಂದು ಫೋರ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಏನಂತ ಬರಿಬೇಕಂದ್ರೆ ನೀವು ಲೈನ್ಸಲ್ಲಿ ಬರಿಬೇಕು, ಫೋರ್ಸ್ ಆ್ಯಕ್ಟಿಂಗ್ ಆನ್ Q1 ಡ್ಯೂ ಟು Q2 ಅಂತ ಇಲ್ಲಿ ಬರಿಬೇಕು ವರ್ಡ್ಸಲ್ಲಿ.
ಓಕೆನಾ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಬರೀತೀನಿ F12 ಈಸ್ ಈಕ್ವಲ್ ಟು ಸೊ 1/4πε0. ಸೊ ಚಾರ್ಜಸ್ ಸೇಮೇ ಇದೆ. ಸೊ Q1 Q2 ಓಕೆನಾ. ಸೊ F12 ಪೊಸಿಷನ್ ವೆಕ್ಟಾರ್ ಏನು R12 ಓಕೆನಾ. ಸೊ F12 ಪೊಸಿಷನ್ ವೆಕ್ಟಾರ್ ಏನು R12 ಸ್ಕ್ವೇರ್ ಬರಿಬೇಕು ಓಕೆನಾ. ಸೊ ವೆಕ್ಟಾರ್ ಫಾರ್ಮ್ ಆಗಿರೋದ್ರಿಂದ R12 ಅಂತ ಬರಿತೀನಿ ಓಕೆನಾ. ಸೊ ಬೇಕಾದರೆ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳಿ ಓಕೆನಾ. ಸೊ ಇದನ್ನು ಮರ್ತೋಯ್ತಾ ನೋಡಿ, ಈಗ ಇಲ್ಲಿ 1 2 ಇದೆ, ಇಲ್ಲಿ 1 2 ಇದೆ, ಇಲ್ಲಿ 1 2 ಇದೆ, ಇಲ್ಲಿ 1 2 ಇದೆ ಓಕೆ. ಇದು ಜಸ್ಟ್ ಅ ಶಾರ್ಟ್ಕಟ್ ಮೆಥಡ್. ಸೊ ಅದೇ ರೀತಿ ಸೊ ಈ ಫೋರ್ಸು ಯಾವ ಫೋರ್ಸ್ ಉಳಿದಿರೋದು ಇನ್ನೊಂದು F21 ಈಸ್ ಈಕ್ವಲ್ ಟು ಏನಂತ ಬರೀಬೋದು. ಸೊ 1/4πε0 Q2 Q1 ಡಿವೈಡೆಡ್ ಬೈ R21 ಸ್ಕ್ವೇರ್ ಇಂಟು R21 ಅಂತ ಬರೀಬೋದು ಓಕೆನಾ. ಸೊ ಇದನ್ನು ಕಾಲ್ ದಿಸ್ ಆಸ್ ಈಕ್ವೇಷನ್ 2 ಓಕೆನಾ. ಸೊ ನೆಕ್ಸ್ಟ್ ನೋಡಿ, ನೀವು ಡಯಾಗ್ರಾಮ್ನ ನೋಡಿದಾಗ R12 ಆ್ಯಂಡ್ R21 ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಇದು ಹಿಂಗೆ ಬರ್ತಾ ಇದೆ, ಇದು ಹಿಂಗೆ ಹೋಗ್ತಾ ಇದೆ, ಎರಡು ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ಸೊ ಅದನ್ನು ನೀವೇನಂತ ಬರೀಬೋದು ಅಂತಂದರೆ ಸೊ R21 ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಆಫ್ R12 ಅಂತ ನೀವು ಬರೀಬೋದು ಓಕೆನಾ. ಇದು ಯಾವುದು ಫ್ರಮ್ ಫಿಗರ್. ಸೊ ಯಾಕಂತಂದರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿದೆ. ಸೊ ಅದಕ್ಕೆ ನಾನು ಏನಂತ ಕನ್ಸಿಡರ್ ಮಾಡಿದ್ದೀನಿ, R21 ಈಸ್ ಈಕ್ವಲ್ ಟು ಮೈನಸ್ ಆಫ್ R12 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆನಾ. ಸೊ ಏನು ಜಸ್ಟ್ ಇವೆಲ್ಲ ಸೇಮೇ ಬರುತ್ತೆ. R21 ಜಾಗದಲ್ಲಿ ನೀವೇನು ಬರೀತೀರಾ ಮೈನಸ್ ಆಫ್ R12 ಅಂತ ಬರೀಬೇಕಷ್ಟೆ ಓಕೆನಾ. ಸೊ ಈಗ ಏನು ಮಾಡಬೇಕು, ಪುಟ್ 3 in 2 ಮಾಡಿ ಓಕೆನಾ. ಸೊ ಈಗ ಏನು ಬರುತ್ತೆ ನೋಡಿ, ಸೊ F21 ಈಸ್ ಈಕ್ವಲ್ ಟು 1/4πε0 Q1 Q2 ಓಕೆ. ನಾನಿಲ್ಲಿ ಓಕೆ ಕರೆಕ್ಟಾಗಿ ಬರ್ತೀನಿ ಅಲ್ವಾ. ಸೊ ಇಲ್ಲಿ ಏನಂತ ಬರೀಬೇಕು Q2 Q1 ಸೊ R21 ಸ್ಕ್ವೇರ್ R21 ವ್ಯಾಲ್ಯೂ ಎಷ್ಟು ಮೈನಸ್ ಆಫ್ R12. ಇದನ್ನು ಕಾಲ್ ದಿಸ್ ಆಸ್ ಈಕ್ವೇಷನ್ 4. ಈಗ ನೋಡಿ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 4ನ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ, ಏನು ಅನ್ಸೋದಿಲ್ಲ ಅಲ್ವಾ. ಸೊ ಇಲ್ಲಿ ಏನು ಅನ್ಸುತ್ತೆ ಅಂತಂದರೆ ಇವೆರಡೂ ಕೂಡ ಈಕ್ವಲ್ ಆಗಿದೆ ಬಟ್ ಆಪೋಸಿಟ್ ಸೈನ್ ಇದೆ ಕರೆಕ್ಟಾ. ನೋಡಿ ಈಗ ಸೊ F12 ಇದೆ, ಇಲ್ಲೇನಿದೆ F21 ಇದೆ. 1/4πε0 ಎನಿವೇ ಕಾನ್ಸ್ಟೆಂಟ್, ಇದು ಚೇಂಜ್ ಆಗೋದಿಲ್ಲ. ಈಗ Q1 Q2 ಇಲ್ಲಿ Q2 Q1 ಆಯಿತು. ಸೊ R12 ಜಾಗದಲ್ಲಿ R21 ಇದೆ, R12 ಇಲ್ಲಿ -1 R12 ಇದೆ ಅಷ್ಟೇನಾ. ಸೊ ನೀವು ಇದನ್ನು ಕನ್ಕ್ಲೂಷನ್ ನೀವೇನಂತ ಬರೀಬೋದು ಅಂದರೆ ಸೊ R21 ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಆಫ್ F ವೆಕ್ಟರ್ 12 ಅಂತ ಬರೀಬೋದು ಓಕೆನಾ. F21 ಈಸ್ ಈಕ್ವಲ್ ಟು ನೆಗೆಟಿವ್ ಆಫ್ F12. ಸೊ ಈಗ ಪ್ರೂವ್ ಆಯ್ತಾ ನೋಡಿ, ನ್ಯೂಟನ್ಸ್ ಥರ್ಡ್ ಲಾ ಆಬ್ವಿಯಸ್ಲಿ ಪ್ರೂವ್ ಆಗಿದೆ. ಸೊ ಹೆಂಗೆ ಹೇಳ್ತೀರಾ, ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಈಕ್ವಲ್ ಆಗಿದೆ ಬಟ್ ನೆಗೆಟಿವ್ ಸೈನ್ ಇದೆ ಓಕೆ. ಸೊ ಹೆನ್ಸ್ ವಿ ಗಾಟ್ ನ್ಯೂಟನ್ಸ್ ಥರ್ಡ್ ಲಾ. ಸೊ ನ್ಯೂಟನ್ಸ್ ಥರ್ಡ್ ಲಾ, ಕೂಲಮ್ಸ್ ಲಾ ಆಲ್ವೇಸ್ ಅಗ್ರೀಸ್ ವಿತ್ ನ್ಯೂಟನ್ಸ್ ಥರ್ಡ್ ಲಾ ಓಕೆ. ಸೊ ಇಷ್ಟು ಕ್ಲಾಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.